ದೇವ್ರೆ, ಇವತ್ತಾದ್ರೂ ನಮ್ ಕಷ್ಟಕ್ಕೆ ಫಲ ಕೊಡು ತಂದೆ. ಇವತ್ತು ಬಿಸ್ನೆಸ್ ಚೆನ್ನಾಗ್ ನಡೆದು ದುಡ್ಡು ಬರ್ಬೇಕು. ನಿನ್ನೆ ಅಷ್ಟು ಕಷ್ಟಪಟ್ರು ಏನೂ ಆಗಿರ್ಲಿಲ್ಲ. ಇವತ್ತಾದ್ರೂ ಯಾರಾದ್ರೂ ತಗೊಂಡ್ರೆ ಒಳ್ಳೇದು. ಉಪ್ಪಿನಕಾಯಿ ಅಮ್ಮ, ಉಪ್ಪಿನಕಾಯಿ, ಟೊಮೆಟೊ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಯಾರು ಬರ್ತಾ ಇಲ್ಲ. ನಮ್ ಕಡೆ ನೋಡಿ ಬರೋರೇ ಇಲ್ವಲ್ಲ. ಉಪ್ಪಿನಕಾಯಿ, ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಚಿಕನ್ ಉಪ್ಪಿನಕಾಯಿ, ಮಟನ್ ಉಪ್ಪಿನಕಾಯಿ. ಬನ್ನಿ ಬನ್ನಿ. ಯಾಕಮ್ಮ ಹಿಂಗ್ ಕರೀತಿದ್ಯಾ? ಕರೀದಿದ್ರೆ ಯಾರು ಗೊತ್ತಾಗುತ್ತಮ್ಮ ನಾವ್ ಇದನ್ ಮಾರ್ತಿದೀವಿ ಅಂತ? ಟ್ರೈನಲ್ಲಿ ಟೀ 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 ಅಂತ ಕೂಗ್ತಾರಲ್ಲ, ನಾವು ಹಾಗೆ ಮಾರ್ಬೇಕಮ್ಮ. ಚೆನ್ನಾಗಿರುತ್ತೇನೆ. ಪರವಾಗಿಲ್ಲಮ್ಮ, ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು. ಸರಿ, ನಿನ್ನಿಷ್ಟ. ಬನ್ನಿ ಅಣ್ಣ, ಬನ್ನಿ ಅಕ್ಕ, ಉಪ್ಪಿನಕಾಯಿ. ಬನ್ನಿ ಬನ್ನಿ, ಉಪ್ಪಿನಕಾಯಿ. ಏನ್ ತಂಗಿಮ್ಮ, ಏನಾದ್ರೂ ಒಂದ್ ಸಾಧನೆ ಮಾಡ್ಲೇಬೇಕು ಅಂತ ನಿಮ್ ಹಠನ ಬಿಡದೆ ನೀವಿಬ್ರು ಮತ್ತೆ ಬಂದು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಿದ್ಯಮ್ಮ. ನಿಮ್ ಸಂಕಲ್ಪ ಚೆನ್ನಾಗಿದೆ. ನೋಡ್ತಾ ಇರಮ್ಮ, ಇವತ್ತಿನ ದಿನ ನಿಮ್ಗೆ ದುಡ್ಡೇ ದುಡ್ಡು. ನಿನ್ನೆ ಬರೀ ಸ್ಯಾಂಪಲ್ ಕೊಟ್ಟೆ, ಇವತ್ತು ವ್ಯಾಪಾರನ ಸಕ್ಸಸ್ ಮಾಡಿಯೇ ಮಾಡ್ತೀನಿ ನೋಡು. ಕೊಡಿ, ಒಂದ್ ಜಾಡಿ ಕೊಟ್ಬಿಡಿ, ಒಂದ್ ಒಳ್ಳೆ ಉಪ್ಪಿನಕಾಯಿ ಜಾಡಿ ಕೊಟ್ಬಿಡಿ. ಬೇಡ ಬೇಡ, ನೆನೆನು ಹೀಗೆ ಹೇಳಿ ತಗೊಂಡೋದ್ರಿ. ಖಾಲಿ ಜಾಡಿ ತಗೊಂಬಂದ್ರಿ, ₹1 ಕೊಡ್ಲಿಲ್ಲ. ಇವತ್ತು ಬರುತ್ತೆ ಅಂತ ಹೇಳ್ತಾ ಇದೀನಲ್ಲಮ್ಮ. ಅಯ್ಯೋ, ನನ್ ನಂಬಿ. ಸರಿ, ಹೇಳ್ತಿದಾರಲ್ಲ, ಕೊಟ್ಬಿಡೆ. ಅದು ತಿಳುವಳಿಕೆ ಮಾತಂದ್ರೆ. ಕೊಡು 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 ಕೊಡು, ಬೇಕು ಕೊಡು. ಅಯ್ಯೋ, ನಂಬಿ ಕೊಡ್ತಿದೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತೋ? ಏನು ಆಗಲ್ಲ, ಯೋಚನೆ ಮಾಡ್ಬೇಡಿ. ನಾನಿದ್ದೀನಲ್ಲ, ಮೈ ಹೂನಾ. ಹೌದು. ಇದು ಯಾವ ಉಪ್ಪಿನಕಾಯಿ? ಟೊಮೆಟೊ ಉಪ್ಪಿನಕಾಯಿ. ಟೊಮ್ಯಾಟೊ ಉಪ್ಪಿನಕಾಯಿ. ಟೊಮ್ಯಾಟೊ ಉಪ್ಪಿನಕಾಯಿ ಬಂತು. ಟೊಮ್ಯಾಟೊ ಉಪ್ಪಿನಕಾಯಿ. ಇದಾದ್ರೂ ದುಡ್ಡು ಬಂದ್ರೆ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅಮ್ಮ, ಉಪ್ಪಿನಕಾಯಿ. ಉಪ್ಪಿನಕಾಯಿ ಸಖತ್ತಾಗಿದೆ ವೆಂಕಟ್ರಾವ್. ಎಲ್ ತಗೊಂಡೆ ಅಂತ ಕೇಳ್ತಿದ್ಯಲ್ಲ ಹುಚ್ಚ ನನ್ನ ಮಗನೇ. ನಮ್ಮ ಮನೇಲೆ ಮಾಡಿದ್ದು ಚೆನ್ನಾಗಿತ್ತು ಅಂತ ತಗೊಂಬಂದ್ಬಿಟ್ಟೆ. ಓಹೋ, ವೆಂಕಟ್ರಾವ್. ಯಾರು? ನಾನು. ನಾನು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ನಿಂಗೆ ಹೆಸರಿಟ್ಟಿಲ್ವಾ? ಹೆಂಗೆ ಹೆಂಗೆ ಕೇಳಿದೆ? ಅಲ್ಮೇಲು ಪಾರ್ವತಿ ಅಮ್ಮ. ಅಬ್ಬಬ್ಬ, ಅದು ಫ್ಯಾಮಿಲಿ ಮ್ಯಾಟ್ರು. ಒಂದ್ ನಿಮಿಷ. ನೀವ ಯಾಕೆ ಇಲ್ಲಿಗೆ ಬಂದ್ರಿ? ಹೊರಗಡೆ ತುಂಬಾ ಬಿಸಿಲಿದೆ. ಹೋಗಿ ಮನೆಗೆ ಹೋಗಿ 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 ಮನೆಗೆ ಹೋಗಿ ಹೋಗಿ ಹೋಗಿ. ಅಣ್ಣ, ಏನಿದು? ಉಪ್ಪಿನಕಾಯಿ ಮಾರ್ತೀನಿ ಅಂತ ನಮ್ಮ ಹತ್ರ ಹೇಳಿ ಇಲ್ಲಿಗೆ ಬಂದು ನೀವು ಮಾಡ್ತಿರೋ ವ್ಯಾಪಾರ ಇದೇನಾ? ಅಂದ್ರೆ ಅದು ದುಡ್ಡೆಲ್ಲಿ? ದುಡ್ಡು ಮಾಮೂಲಿಯಾಗಿ ಬ್ಯಾಂಕ್ ಅಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ATM ಬಾಕ್ಸ್ ಅಲ್ಲಿ ಇರುತ್ತೆ ನೋಡಿ. ಇನ್ನು ಹೇಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಮನ್ಸರ ಹತ್ರನೂ ಇರುತ್ತೆ. ಅದಂಗಲ್ಲ, ಪದ್ಮ ಕೊಡೋ ಪಾಕೆಟ್ ಮನಿಂದ ಜೀವನ ಮಾಡೋ ನನ್ನ ಹತ್ರ ಎಲ್ಲಿ ದುಡ್ಡು ಇರುತ್ತೆ ಹೇಳಿ? ಅದಲ್ಲ ಅಣ್ಣ, ನೀವು ಉಪ್ಪಿನಕಾಯಿ ಮಾರಿ ತರ್ತೀನಿ ಅಂತ ಹೇಳಿದ್ರಲ್ಲ, ಆ ದುಡ್ಡು. ಇಲ್ವಲ್ಲ, ಇಲ್ಲಿ ಯಾರು ಇವ್ರು ಕೊಟ್ಟಿಲ್ಲ ಪಾರ್ವತಿ. ನಾವು ಕಷ್ಟಪಟ್ಟು ಮಾಡಿರೋ ಉಪ್ಪಿನಕಾಯಿ ಅಣ್ಣ ಇದು. ನಮ್ ನಂಬಿಕೆನ ನೆಲದ ಪಾಲ್ ಮಾಡ್ತಿದ್ದೀರಾ. ನಮ್ಮ ಹತ್ರ ಉಪ್ಪಿನಕಾಯಿ ತಗೊಂಡು ಇವ್ರು ಕೊಟ್ಟು ಆ ದುಡ್ಡಲ್ಲಿ ನೀನ್ ಕುಡಿತಿದ್ಯಾ? ತಪ್ಪಲ್ವಾ? ಅಂದ್ರೆ ಉಪ್ಪಿನಕಾಯಿ ತಿಂದ್ಮೇಲೆ ದುಡ್ಡು ಕೊಡ್ತಾರಂತ ಅನ್ಕೊಂಡೆ. ನೀನು ದಾನ ವೀರ ಶೂರ ಕಣ್ಣಂತರ ಎಲ್ಲಾರ್ಗೂ ದಾನ ಮಾಡ್ತಿದ್ರೆ ಯಾರ್ ಕೊಡ್ತಾರೆ? ಯಾಕೆ ಕೊಡ್ತಾರೆ? ಹಿಂದೆಟಾಕ್ತಿರೋ ನಾರಿ ಮಣೆಯರು ಅಂತ ನಮಗೆ ಬುದ್ಧಿವಾದ ಹೇಳಿ ಇಲ್ಲಿ ನೋಡಿದ್ರೆ ಹೀಗ್ ಮೋಸ ಮಾಡ್ತಿದ್ದೀರಾ ಅಣ್ಣ. ಅಂದ್ರೆ ಪಾರ್ವತಿ, ಅದು ಅಯ್ಯೋ ಅಯ್ಯೋ ಅಯ್ಯೋ, ಒಂಚೂರು ಉಳಿಸಿಲ್ಲ, ಪೂರ್ತಿ ತಿಂದಾಕ್ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತಿದ್ರೆ ನೀವೇನಣ್ಣ ಹೀಗ್ ಮಾಡ್ತೀರಾ? ಬಾಮ್ಮ ಹೋಗೋಣ. ಇರೇ, ಮುಚ್ಚಲ ಹಾಕ್ತೀನಿ. ಅದ್ರಲ್ಲಿ ಏನಿದೆ ಅಂತ ನಡಿ. ಅಣ್ಣನ್ ನಂಬಿದ್ರೆ ಹೀಗ್ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ನಂಬೋರ್ನೆ ಜನ ಸುಲಭವಾಗಿ ಮೋಸ ಮಾಡ್ತಾರೆ. ಇನ್ನೊಂದ್ಸಲ ಯಾರನ್ನೂ ನಂಬದ್ ಬೇಡ. ಕಷ್ಟನೋ ಸುಖನೋ ನಾವೇ ಮಾಡೋಣ. ಲಾಭನೋ ನಷ್ಟನೋ ಏನೇ ಆದ್ರೂ ನಾವೇ ಮಾಡೋಣ. ತಿರುಪತಿಗೆ ಹೋಗ್ಬೇಕಂದ್ರು ಮೊದಲನೇ ಮೆಟ್ಲನ್ನ ಹತ್ಬೇಕಲ್ವಾ?
ಅಷ್ಟೊಂದ್ ಸಾಲ ಮಾಡಿ ಈ ಉಪ್ಪಿನಕಾಯಿ ಮಾಡಿದ್ವಿ. ದುಡ್ಡು ಬರ್ದಿದ್ರೆ ಹೇಗಮ್ಮ? ನಿಜ ಕಣೆ, ಅನಘಾದೇವಿಗೆ ಸರಿಯಾಗಿ ದುಡ್ಡು ಕಟ್ಲಿಲ್ಲ ಅಂದ್ರೆ ಏನಂತಾರೋ ಏನೋ. ಅನಘಾದೇವಿ, ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗೇ ನಡೀತಾ ಇದೆ ಅನ್ಸುತ್ತೆ. ಹಾ ಎಲ್ಲಿಂದ ಅದು? ಅಯ್ಯೋ, ಜನ ತುಂಬ ಹೋಗ್ತಿದ್ದಾರೆ. ಇಲ್ಲಿ ನೋಡಿ, ನೀವು ಬರೋದಕ್ ಮುಂಚೆ 50 ಕೆಜಿ ಉಪ್ಪಿನಕಾಯಿ ಮಾರಿದ್ವಿ. ಓ, ತುಂಬಾನೇ ಸೆಲ್ ಮಾಡಿದೀರಾ. ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೀವ್ ಯಾವ ರೇಂಜ್ ಅಲ್ಲಿ ಮಾರ್ತಾ ಇದ್ದೀರಾ ಅಂತ. ಏನೋ ನಿಮ್ ಅಭಿಮಾನ ಅತ್ಗೆ. ಈ ಉಪ್ಪಿನಕಾಯಿ ಮಾರಿ ಯಾವ್ದೋ ಒಂದಿನ ನಿಮ್ ರೇಂಜಿಗೆ ಬರ್ಬೇಕತ್ಗೆ. ಮನೇಲಿರೋರೆಲ್ಲ ನನಗೆ ಗೌರವ ಕೊಡ್ಬೇಕು. ವೆರಿ ಗುಡ್. ಅಷ್ಟಕ್ಕೂ ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ಟೈಮಿಗೆ ಕೊಡ್ತೀಯ ಅಲ್ವಾ? ಅಯ್ಯಯ್ಯೋ, ಟೈಮ್ಗಿಂತ ಮುಂಚೆನೆ ಕೊಡ್ತೀನತ್ಗೆ. ಹಾ, ಕೊಡದೆ ಹೋದ್ರೆ ನನ್ ಬಗ್ಗೆ ನಿನ್ಗೆ ಚೆನ್ನಾಗೇ ಗೊತ್ತಿದ್ಯಲ್ವಾ? ನಿಮಗ್ ಮಾತ್ ಕೊಟ್ಟಿದ್ದೀನಲ್ಲ ಅತ್ಗೆ, ಅದ್ರಂತೆ ನಡ್ಕೋತೀನಿ. ಸರಿ, ಬರ್ತೀನಿ ಮತ್ತೆ. ಉಪ್ಪಿನಕಾಯಿ ಏನಾದ್ರು ಬೇಕಮ್ಮ? ನಮ್ಮ ಮನೇಲಿ ನಾಯಿ ಕೂಡ ಇದನ್ ತಿನ್ನೋದಿಲ್ಲ.